ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿದ್ದು ದೊಡ್ಡ ಮಟ್ಟದ ಆತಂಕವನ್ನ ಹೆಚ್ಚು ಮಾಡಿತು. ಆದರೆ ವಾರದ ನಂತರ ಜಲಾಶಯಕ್ಕೆ ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸದ್ಯ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದ್ದು ಮತ್ತೊಮ್ಮೆ ಡ್ಯಾಂ ತುಂಬುವ ಭರವಸೆ ಮೂಡಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋದ ನಂತರ ಆತಂಕದಲ್ಲಿದ್ದ ಜಲಾಶಯ ಮತ್ತೆ ಏನಂತಾರೆ ಈಗ ಒಂದು ಜೀವಕಳೆ ಬಂದಿದೆ ಅಂತ ಹೇಳ್ಬೋದು. ತುಂಗಭದ್ರಾ ಡ್ಯಾಂ ಕಲ್ಯಾಣ ಕರ್ನಾಟಕದ ಜೀವನಾಡಿ, ಲಕ್ಷ ರೈತರಿಗೆ ವರದಾನವಾಗಿರುವಂತಹ ಜಲಾಶಯ. ಆದ್ರೆ ಡ್ಯಾಂನ 19ನೇ ಕ್ರಾಸ್ಟ್ ಗೇಟ್ ನಲ್ಲಿ ಚೈನ್ ಲಿಂಕ್ ಕಟ್ ಆಗಿ ಭಾರಿ ಆತಂಕವನ್ನೇ ಸೃಷ್ಟಿಸಿತ್ತು. ಆದ್ರೆ ಈಗ ತಾತ್ಕಾಲಿಕ ಗೇಟ್ ಅಳವಡಿಕೆಯಿಂದ ವ್ಯರ್ಥವಾಗ್ತಿದ್ದ ನೀರನ್ನ ತಡೆಯಲಾಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ನಲ್ಲಿರುವಂತಹ ತುಂಗಭದ್ರಾ ಜಲಾಶಯದ 19ನೇ ಕ್ರಾಸ್ ಗೇಟ್ ಇದೇ ಆಗಸ್ಟ್ 10ರಂದು ಕೊಚ್ಚಿಕೊಂಡು ಹೋಗಿತ್ತು. ಇದರ ಪರಿಣಾಮ ಬರೋಬ್ಬರಿ 35,000 ಕ್ಯೂಸೆಕ್ ನೀರು ಹೊರ ಹೋಗಿತ್ತು. ಇನ್ನು ನಿರಂತರವಾಗಿ ಒಂದು ವಾರ ಶ್ರಮ ವಹಿಸಿದ್ದ ಸಿಬ್ಬಂದಿ ಆಗಸ್ಟ್ 17ರಂದು ಸ್ಟಾಪ್ ಲಾಗ್ ಗೇಟ್ನ 5 ಎಲಿಮೆಂಟ್ಗಳನ್ನು ಅಳವಡಿಸಿ ಹರಿಯುವ ನೀರನ್ನ ತಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಆಗಸ್ಟ್ 17ರಂದು ಜಲಾಶಯದಲ್ಲಿ 71 TMC ನೀರಿತ್ತು. ಇದೀಗ 3 ದಿನದಲ್ಲಿ ಜಲಾಶಯದ ನೀರಿನ ಮಟ್ಟ 77 TMCಗೆ ಹೆಚ್ಚಳವಾಗಿದೆ. 3 ದಿನದಲ್ಲಿ 6 TMCಯಷ್ಟು ನೀರು ಡ್ಯಾಂನಲ್ಲಿ ಸಂಗ್ರಹವಾಗಿದೆ. ಒಟ್ಟು 105.778 TMC ನೀರು ಸಂಗ್ರಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಡ್ಯಾಂ ಮತ್ತೆ ತುಂಬುವ ಭರವಸೆ ಮೂಡಿದೆ. ಪ್ರತಿನಿತ್ಯ ಜಲಾಶಯಕ್ಕೆ 35,000 ಕ್ಯೂಸೆಕ್ ನೀರಿನ ಒಳಹರಿವು ಇದೆ. ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಬರುವ ಸಾಧ್ಯತೆ ಇದೆ. ಹೀಗಾಗಿ ಕೆಲವೇ ದಿನಗಳಲ್ಲಿ ಡ್ಯಾಂ ತುಂಬುತ್ತೆ ಎನ್ನಲಾಗ್ತಾ ಇದೆ. ಜಲಾಶಯದಿಂದ ವ್ಯರ್ಥವಾಗ್ತಾ ಇದ್ದ ನೀರನ್ನ ತಡೆಯಲಾಗಿದೆ. ಇದು ರೈತರಿಗೆ ಸಂತಸವನ್ನ ತಂದಿದೆ. ಜೊತೆಗೆ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇರೋದು ಕೂಡ ಸಂತಸವನ್ನ ಇಮ್ಮಡಿಗೊಳಿಸಿದೆ. ಸದ್ಯ ಡ್ಯಾಮ್ನಲ್ಲಿ ಮತ್ತೆ ಒಂದು ನೀರು ಭರ್ತಿಯಾಗೋದ್ರಿಂದ ಡ್ಯಾಮ್ಗೆ ಒಂದು ಜೀವಕಳೆ ಬರ್ತಿದೆ ಅಂತಾನೆ ಹೇಳ್ಬೋದು. ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿದ್ದು ದೊಡ್ಡ ಮಟ್ಟದ ಆತಂಕವನ್ನ ಹೆಚ್ಚು ಮಾಡಿತು. ಆದರೆ ವಾರದ ನಂತರ ಜಲಾಶಯಕ್ಕೆ ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸದ್ಯ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದ್ದು ಮತ್ತೊಮ್ಮೆ ಡ್ಯಾಂ ತುಂಬುವ ಭರವಸೆ ಮೂಡಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋದ ನಂತರ ಆತಂಕದಲ್ಲಿದ್ದ ಜಲಾಶಯ ಮತ್ತೆ ಏನಂತಾರೆ ಈಗ ಒಂದು ಜೀವಕಳೆ ಬಂದಿದೆ ಅಂತ ಹೇಳ್ಬೋದು. ತುಂಗಭದ್ರಾ ಡ್ಯಾಂ ಕಲ್ಯಾಣ ಕರ್ನಾಟಕದ ಜೀವನಾಡಿ, ಲಕ್ಷ ರೈತರಿಗೆ ವರದಾನವಾಗಿರುವಂತಹ ಜಲಾಶಯ. ಆದ್ರೆ ಡ್ಯಾಂನ 19ನೇ ಕ್ರಾಸ್ಟ್ ಗೇಟ್ ನಲ್ಲಿ ಚೈನ್ ಲಿಂಕ್ ಕಟ್ ಆಗಿ ಭಾರಿ ಆತಂಕವನ್ನೇ ಸೃಷ್ಟಿಸಿತ್ತು. ಆದ್ರೆ ಈಗ ತಾತ್ಕಾಲಿಕ ಗೇಟ್ ಅಳವಡಿಕೆಯಿಂದ ವ್ಯರ್ಥವಾಗ್ತಿದ್ದ ನೀರನ್ನ ತಡೆಯಲಾಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ನಲ್ಲಿರುವಂತಹ ತುಂಗಭದ್ರಾ ಜಲಾಶಯದ 19ನೇ ಕ್ರಾಸ್ ಗೇಟ್ ಇದೇ ಆಗಸ್ಟ್ 10ರಂದು ಕೊಚ್ಚಿಕೊಂಡು ಹೋಗಿತ್ತು. ಇದರ ಪರಿಣಾಮ ಬರೋಬ್ಬರಿ 35,000 ಕ್ಯೂಸೆಕ್ ನೀರು ಹೊರ ಹೋಗಿತ್ತು. ಇನ್ನು ನಿರಂತರವಾಗಿ ಒಂದು ವಾರ ಶ್ರಮ ವಹಿಸಿದ್ದ ಸಿಬ್ಬಂದಿ ಆಗಸ್ಟ್ 17ರಂದು ಸ್ಟಾಪ್ ಲಾಗ್ ಗೇಟ್ನ 5 ಎಲಿಮೆಂಟ್ಗಳನ್ನು ಅಳವಡಿಸಿ ಹರಿಯುವ ನೀರನ್ನ ತಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಆಗಸ್ಟ್ 17ರಂದು ಜಲಾಶಯದಲ್ಲಿ 71 TMC ನೀರಿತ್ತು. ಇದೀಗ 3 ದಿನದಲ್ಲಿ ಜಲಾಶಯದ ನೀರಿನ ಮಟ್ಟ 77 TMCಗೆ ಹೆಚ್ಚಳವಾಗಿದೆ. 3 ದಿನದಲ್ಲಿ 6 TMCಯಷ್ಟು ನೀರು ಡ್ಯಾಂನಲ್ಲಿ ಸಂಗ್ರಹವಾಗಿದೆ. ಒಟ್ಟು 105.778 TMC ನೀರು ಸಂಗ್ರಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಡ್ಯಾಂ ಮತ್ತೆ ತುಂಬುವ ಭರವಸೆ ಮೂಡಿದೆ. ಪ್ರತಿನಿತ್ಯ ಜಲಾಶಯಕ್ಕೆ 35,000 ಕ್ಯೂಸೆಕ್ ನೀರಿನ ಒಳಹರಿವು ಇದೆ. ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಬರುವ ಸಾಧ್ಯತೆ ಇದೆ. ಹೀಗಾಗಿ ಕೆಲವೇ ದಿನಗಳಲ್ಲಿ ಡ್ಯಾಂ ತುಂಬುತ್ತೆ ಎನ್ನಲಾಗ್ತಾ ಇದೆ.
ಜಲಾಶಯದಿಂದ ವ್ಯರ್ಥವಾಗ್ತಾ ಇದ್ದ ನೀರನ್ನ ತಡೆಯಲಾಗಿದೆ. ಇದು ರೈತರಿಗೆ ಸಂತಸವನ್ನ ತಂದಿದೆ. ಜೊತೆಗೆ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇರೋದು ಕೂಡ ಸಂತಸವನ್ನ ಇಮ್ಮಡಿಗೊಳಿಸಿದೆ. ಸದ್ಯ ಡ್ಯಾಮ್ನಲ್ಲಿ ಮತ್ತೆ ಒಂದು ನೀರು ಭರ್ತಿಯಾಗೋದ್ರಿಂದ ಡ್ಯಾಮ್ಗೆ ಒಂದು ಜೀವ ಕಳೆ ಬರ್ತಿದೆ ಅಂತಲೇ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿದ್ದು ದೊಡ್ಡ ಮಟ್ಟದ ಆತಂಕವನ್ನ ಹೆಚ್ಚು ಮಾಡಿತು. ಆದರೆ ವಾರದ ನಂತರ ಜಲಾಶಯಕ್ಕೆ ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸದ್ಯ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದ್ದು ಮತ್ತೊಮ್ಮೆ ಡ್ಯಾಂ ತುಂಬುವ ಭರವಸೆ ಮೂಡಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋದ ನಂತರ ಆತಂಕದಲ್ಲಿದ್ದ ಜಲಾಶಯ ಮತ್ತೆ ಏನಂತಾರೆ ಈಗ ಒಂದು ಜೀವ ಕಳೆ ಬಂದಿದೆ ಅಂತ ಹೇಳ್ಬೋದು. ತುಂಗಭದ್ರಾ ಡ್ಯಾಂ ಕಲ್ಯಾಣ ಕರ್ನಾಟಕದ ಜೀವನಾಡಿ, ಲಕ್ಷ ಲಕ್ಷ ರೈತರಿಗೆ ವರದಾನವಾಗಿರುವಂತಹ ಜಲಾಶಯ. ಆದ್ರೆ ಡ್ಯಾಂನ 19ನೇ ಕ್ರಾಸ್ ಗೇಟ್ ನಲ್ಲಿ ಚೈನ್ ಲಿಂಕ್ ಕಟ್ ಆಗಿ ಭಾರಿ ಆತಂಕವನ್ನೇ ಸೃಷ್ಟಿಸಿತ್ತು. ಆದ್ರೆ ಈಗ ತಾತ್ಕಾಲಿಕ ಗೇಟ್ ಅಳವಡಿಕೆಯಿಂದ ವ್ಯರ್ಥವಾಗ್ತಿದ್ದ ನೀರನ್ನ ತಡೆಯಲಾಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ನಲ್ಲಿರುವಂತಹ ತುಂಗಭದ್ರಾ ಜಲಾಶಯದ 19ನೇ ಕ್ರಾಸ್ ಗೇಟ್ ಇದೇ ಆಗಸ್ಟ್ 10ರಂದು ಕೊಚ್ಕೊಂಡು ಹೋಗಿತ್ತು. ಇದರ ಪರಿಣಾಮ ಬರೋಬ್ಬರಿ 35,000 ಕ್ಯೂಸೆಕ್ ನೀರು ಹೊರ ಹೋಗಿತ್ತು. ಇನ್ನು ನಿರಂತರವಾಗಿ ಒಂದು ವಾರ ಶ್ರಮ ವಹಿಸಿದ್ದ ಸಿಬ್ಬಂದಿ ಆಗಸ್ಟ್ 17ರಂದು ಸ್ಟಾಪ್ ಲಾಗ್ ಗೇಟ್ನ 5 ಎಲಿಮೆಂಟ್ಗಳನ್ನು ಅಳವಡಿಸಿ ಹರಿಯುವ ನೀರನ್ನ ತಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಆಗಸ್ಟ್ 17ರಂದು ಜಲಾಶಯದಲ್ಲಿ 71 TMC ನೀರಿತ್ತು. ಇದೀಗ 3ನೇ ದಿನದಲ್ಲಿ ಜಲಾಶಯದ ನೀರಿನ ಮಟ್ಟ 77 TMCಗೆ ಹೆಚ್ಚಳವಾಗಿದೆ. 3ನೇ ದಿನದಲ್ಲಿ 6 TMCಯಷ್ಟು ನೀರು ಡ್ಯಾಂನಲ್ಲಿ ಸಂಗ್ರಹವಾಗಿದೆ. ಒಟ್ಟು 105.778 TMC ನೀರು ಸಂಗ್ರಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಡ್ಯಾಂ ಮತ್ತೆ ತುಂಬುವ ಭರವಸೆ ಮೂಡಿದೆ. ಪ್ರತಿನಿತ್ಯ ಜಲಾಶಯಕ್ಕೆ 35,000 ಕ್ಯೂಸೆಕ್ ನೀರಿನ ಒಳಹರಿವು ಇದೆ. ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಬರುವ ಸಾಧ್ಯತೆ ಇದೆ. ಹೀಗಾಗಿ ಕೆಲವೇ ದಿನಗಳಲ್ಲಿ ಡ್ಯಾಂ ತುಂಬುತ್ತೆ ಎನ್ನಲಾಗ್ತಾ ಇದೆ. ಜಲಾಶಯದಿಂದ ವ್ಯರ್ಥವಾಗ್ತಾ ಇದ್ದ ನೀರನ್ನ ತಡೆಯಲಾಗಿದೆ. ಇದು ರೈತರಿಗೆ ಸಂತಸವನ್ನ ತಂದಿದೆ. ಜೊತೆಗೆ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇರೋದು ಕೂಡ ಸಂತಸವನ್ನ ಇಮ್ಮಡಿಗೊಳಿಸಿದೆ. ಸದ್ಯ ಡ್ಯಾಮ್ನಲ್ಲಿ ಮತ್ತೆ ಒಂದು ನೀರು ಭರ್ತಿಯಾಗೋದ್ರಿಂದ ಡ್ಯಾಮ್ಗೆ ಒಂದು ಜೀವ ಕಳೆ ಬರ್ತಿದೆ ಅಂತಲೇ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿದ್ದು ದೊಡ್ಡ ಮಟ್ಟದ ಆತಂಕವನ್ನ ಹೆಚ್ಚು ಮಾಡಿತು. ಆದರೆ ವಾರದ ನಂತರ ಜಲಾಶಯಕ್ಕೆ ಸ್ಟಾಪ್ ಲಾಕ್ ಗೇಟ್ ಅಳವಡಿಸುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಸದ್ಯ ಡ್ಯಾಂಗೆ ಒಳಹರಿವು ಹೆಚ್ಚಾಗಿದ್ದು ಮತ್ತೊಮ್ಮೆ ಡ್ಯಾಂ ತುಂಬುವ ಭರವಸೆ ಮೂಡಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋದ ನಂತರ ಆತಂಕದಲ್ಲಿದ್ದ ಜಲಾಶಯ ಮತ್ತೆ ಏನಂತಾರೆ ಈಗ ಒಂದು ಜೀವ ಕಳೆ ಬಂದಿದೆ ಅಂತ ಹೇಳ್ಬೋದು. ತುಂಗಭದ್ರಾ ಡ್ಯಾಂ ಕಲ್ಯಾಣ ಕರ್ನಾಟಕದ ಜೀವನಾಡಿ, ಲಕ್ಷ ಲಕ್ಷ ರೈತರಿಗೆ ವರದಾನವಾಗಿರುವಂತಹ ಜಲಾಶಯ. ಆದ್ರೆ ಡ್ಯಾಂನ 19ನೇ ಕ್ರಾಸ್ ಗೇಟ್ ನಲ್ಲಿ ಚೈನ್ ಲಿಂಕ್ ಕಟ್ ಆಗಿ ಭಾರಿ ಆತಂಕವನ್ನೇ ಸೃಷ್ಟಿಸಿತ್ತು. ಆದ್ರೆ ಈಗ ತಾತ್ಕಾಲಿಕ ಗೇಟ್ ಅಳವಡಿಕೆಯಿಂದ ವ್ಯರ್ಥವಾಗ್ತಿದ್ದ ನೀರನ್ನ ತಡೆಯಲಾಗಿದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ನಲ್ಲಿರುವಂತಹ ತುಂಗಭದ್ರಾ ಜಲಾಶಯದ 19ನೇ ಕ್ರಾಸ್ ಗೇಟ್ ಇದೇ ಆಗಸ್ಟ್ 10ರಂದು ಕೊಚ್ಕೊಂಡು ಹೋಗಿತ್ತು. ಇದರ ಪರಿಣಾಮ ಬರೋಬ್ಬರಿ 35,000 ಕ್ಯೂಸೆಕ್ ನೀರು ಹೊರ ಹೋಗಿತ್ತು. ಇನ್ನು ನಿರಂತರವಾಗಿ ಒಂದು ವಾರ ಶ್ರಮ ವಹಿಸಿದ್ದ ಸಿಬ್ಬಂದಿ ಆಗಸ್ಟ್ 17ರಂದು ಸ್ಟಾಪ್ ಲಾಗ್ ಗೇಟ್ನ 5 ಎಲಿಮೆಂಟ್ಗಳನ್ನು ಅಳವಡಿಸಿ ಹರಿಯುವ ನೀರನ್ನ ತಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಆಗಸ್ಟ್ 17ರಂದು ಜಲಾಶಯದಲ್ಲಿ 71 TMC ನೀರಿತ್ತು. ಇದೀಗ 3ನೇ ದಿನದಲ್ಲಿ ಜಲಾಶಯದ ನೀರಿನ ಮಟ್ಟ 77 TMCಗೆ ಹೆಚ್ಚಳವಾಗಿದೆ. 3ನೇ ದಿನದಲ್ಲಿ 6 TMCಯಷ್ಟು ನೀರು ಡ್ಯಾಂನಲ್ಲಿ ಸಂಗ್ರಹವಾಗಿದೆ.
ಒಟ್ಟು 105.778 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಡ್ಯಾಮ್ ಮತ್ತೆ ತುಂಬುವ ಭರವಸೆ ಮೂಡಿದೆ. ಪ್ರತಿನಿತ್ಯ ಜಲಾಶಯಕ್ಕೆ 35,000 ಕ್ಯೂಸೆಕ್ ನೀರಿನ ಒಳಹರಿವು ಇದೆ. ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಬರುವ ಸಾಧ್ಯತೆ ಇದೆ. ಹೀಗಾಗಿ ಕೆಲವೇ ದಿನಗಳಲ್ಲೇ ಡ್ಯಾಮ್ ತುಂಬುತ್ತೆ ಎನ್ನಲಾಗ್ತಾ ಇದೆ. ಜಲಾಶಯದಿಂದ ವ್ಯರ್ಥವಾಗ್ತಾ ಇದ್ದ ನೀರನ್ನ ತಡೆಯಲಾಗಿದೆ. ಇದು ರೈತರಿಗೆ ಸಂತಸವನ್ನ ತಂದಿದೆ. ಜೊತೆಗೆ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇರೋದು ಕೂಡ ಸಂತಸವನ್ನ ಇಮ್ಮಡಿಗೊಳಿಸಿದೆ. ಸದ್ಯ ಡ್ಯಾಮ್ನಲ್ಲಿ ಮತ್ತೆ ಒಂದು ನೀರು ಭರ್ತಿಯಾಗೋದ್ರಿಂದ ಡ್ಯಾಮ್ಗೆ ಒಂದು ಜೀವ ಕಳೆ ಬರ್ತಿದೆ ಅಂತಲೇ ಹೇಳ್ಬೋದು. ಹಿರೇಮಠ ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ.